ನಮಸ್ಕಾರ. ಕೊನೆಗೆ ಯಾರು ಬದುಕುಳ್ಕೋತಾರೆ? ಈ ಪ್ರಶ್ನೆಗೆ ಒಂದು ನೇರವಾದ ಉತ್ತರವಿದೆ. ಅದು ಕುಮಾರನಿಗೆ ಯಾರು ವಿಧೇಯರಾಗಿರ್ತಾರೋ ಅವರು ಮಾತ್ರ. ಅಂತಿಮ ತೀರ್ಪಿನ ಮೂಲ ಆಧಾರವೇ ಇದು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಒಂದು ದಿನ ಬರುತ್ತೆ. ಆ ದಿನ ಪ್ರತಿಯೊಂದು ಜನಾಂಗ, ಪ್ರತಿಯೊಬ್ಬ ವ್ಯಕ್ತಿ, ಯಾರೇ ಆಗಿರಲಿ, ಎಲ್ಲರೂ ಅಂತಿಮ ತೀರ್ಪಿಗಾಗಿ ಒಂದು ದೊಡ್ಡ ನ್ಯಾಯಾಸನದ ಮುಂದೆ ನಿಲ್ಲಲೇಬೇಕು. ಇದರಿಂದ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇದು ಎಲ್ಲರಿಗೂ ಅನ್ವಯವಾಗುತ್ತೆ. ಹಾಗಾದ್ರೆ ಆ ತೀರ್ಪಿನ ಆಧಾರವಾದ್ರೂ ಏನು? ಯಾರನ್ನ ಉಳಿಸ್ತಾರೆ, ಯಾರನ್ನ ಬಿಡ್ತಾರೆ? ಇದನ್ನ ನಿರ್ಧರಿಸುವ ಮಾನದಂಡ ಯಾವುದು? ಸರಿ, ಆ ಪ್ರಮುಖ ಪ್ರಶ್ನೆಗೆ ಉತ್ತರ ಏನು ಅಂತೆ ನೋಡೋಣ ಬನ್ನಿ. ಅಂತಿಮ ತೀರ್ಪಿನ ಬಗ್ಗೆ ಮಾತಾಡೋಣ. ಈ ತೀರ್ಪಿನಲ್ಲಿ ಜನರನ್ನು ಕುರಿಗಳು ಮತ್ತು ಆಡುಗಳು ಹೀಗೆ 2 ಗುಂಪುಗಳಾಗಿ ಬೇರ್ಪಡಿಸಲಾಗತ್ತೆ. ಈ 2 ಗುಂಪುಗಳ ನಡುವಿನ ವ್ಯತ್ಯಾಸ ನೋಡಿ, ಎಂಥ ದೊಡ್ಡ ಅಂತರ ಇದೆ ಅಲ್ವಾ? ಒಂದು ಕಡೆ ಕುರಿಗಳ ಗುಂಪು ಆಶೀರ್ವಾದ ಪಡೆದು ರಾಜ್ಯಕ್ಕೆ ಸೇರುತ್ತೆ. ಇನ್ನೊಂದ್ ಕಡೆ ಆಡುಗಳ ಗುಂಪು ಶಾಪಕ್ಕೆ ಒಳಗಾಗಿ ನಿತ್ಯವಾದ ಬೆಂಕಿಗೆ ಹೋಗುತ್ತೆ. ಎರಡರ ಭವಿಷ್ಯ ಸಂಪೂರ್ಣವಾಗಿ ಬೇರೆ ಬೇರೆ. ಹಾಗಿದ್ರೆ ಈ ರೀತಿ ಬೇರ್ಪಡಿಸೋಕೆ ಕಾರಣವಾದ್ರೂ ಏನು? ಅಚ್ಚರಿಯಂದ್ರೆ ತೀರ್ಪಿನ ಮಾನದಂಡ ನಾವು ಅಂದ್ಕೊಳ್ಳುವ ಹಾಗೆ ದೊಡ್ಡ ದೊಡ್ಡ ಕಾರ್ಯಗಳೇ ಅಲ್ಲ. ನೋಡಿ, ಅರಸನು ನೀತಿವಂತರನ್ನು ಹೊಗಳೋದು ಇಂಥ ಕೆಲ್ಸಗಳಿಗೆ. ಯಾರಾದ್ರೂ ಹಸಿದಿದ್ದಾಗ ಅವರಿಗೆ ಊಟ ಕೊಟ್ಟಿದ್ದು, ಬಾಯಾರಿದಾಗ ನೀರು ಕೊಟ್ಟಿದ್ದು, ಪರದೇಶಿಗಳಿಗೆ ಆಶ್ರಯ ಕೊಟ್ಟಿದ್ದು, ಕೇಳೋಕೆ ತುಂಬಾ ಸರಳವಾದ ಕರುಣೆಯ ಕೆಲ್ಸಗಳು ಅನ್ಸುತ್ತೆ ಅಲ್ವಾ? ಆದ್ರೆ ಇವುಗಳಿಗೆ ಶಾಶ್ವತವಾದ ಬೆಲೆ ಇದೆ. ಇಲ್ಲಿರೋ ಅಚ್ಚರಿಯ ವಿಷಯ ಏನು ಗೊತ್ತಾ? ನೀತಿವಂತರಿಗೆ ತಾವು ಇದೆಲ್ಲ ಯಾವಾಗ ಮಾಡ್ವಿ ಅನ್ನೋದೇ ನೆನ್ಪಿರಲ್ಲ. ಅವರು ಕನ್ಫ್ಯೂಸ್ ಆಗಿ ಕೇಳ್ತಾರೆ, ಕರ್ತನೆ, ನೀನು ಹಸ್ತಿದ್ದನ್ನ ನಾವು ಯಾವಾಗ ನೋಡಿದ್ವಿ? ನಿನ್ಗೆ ಯಾವಾಗ ಊಟ ಕೊಟ್ಟಿದ್ವಿ ಅಂತ. ಆಗ ಅರಸನು ಒಂದು ಅದ್ಭುತವಾದ ಸತ್ಯವನ್ನ ಹೇಳ್ತಾನೆ. ನನ್ನ ಈ ಸಹೋದರರಲ್ಲಿ ಎಲ್ಲರಿಗಿಂತ ಚಿಕ್ಕವನಾದ ಒಬ್ಬನಿಗೆ ನೀವ್ ಏನ್ ಮಾಡಿದಿರೋ ಅದನ್ನ ನನಗೇ ಮಾಡಿದ ಹಾಗೆ ಅಂತ. ಅಂದ್ರೆ ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ, ಈ ಅತೀ ಚಿಕ್ಕವರು ಅಂತಾರಲ್ಲ, ಅವರ ಜೊತೆ ಹೇಗೆ ನಡ್ಕೊಂಡ್ರು ಅನ್ನೋದು. ಇದೇ ರೀತಿ ಆಡುಗಳಿಗೆ ಶಿಕ್ಷೆ ಆಗೋದು ಅವರು ಕೆಟ್ಟದು ಮಾಡಿದ್ರು ಅಂತಲ್ಲ, ಬದಲಿಗೆ ಮಾಡ್ಬೇಕಾದ ಒಳ್ಳೆದನ್ನ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ. ಅವರು ಈ ಅತೀ ಚಿಕ್ಕವರ ಕಷ್ಟಗಳನ್ನ ನೋಡಿ ಸುಮ್ನೆ ಇದ್ರು, ಕಡೆಗಣಿಸಿದ್ರು. ಹೀಗೆ ಮಾಡೋ ಮೂಲಕ ಅವರು ನೇರವಾಗಿ ಅರಸನನ್ನೇ ಕಡೆಗಣಿಸಿದ ಹಾಗಾಯಿತು. ಹಾಗಾದ್ರೆ ಯಾರೋ ಈ ಕುಮಾರನ ಸಹೋದರರು? ಅಂದ್ರೆ ಕಷ್ಟದಲ್ಲಿರೋ ಯಾರೇ ಆದ್ರೂ ಅವ್ರೇನಾ? ಇಲ್ಲ, ಮೂಲ ಗ್ರಂಥದಲ್ಲಿ ದೀನಿಗೆ ಸ್ಪಷ್ಟವಾದ ವಿವರಣೆ ಇದೆ. ಕುಮಾರನ ಸಹೋದರರು ಅಂದ್ರೆ ಎಲ್ಲರೂ ಅಲ್ಲ, ಬದಲಿಗೆ ಕುಮಾರನಿಗೆ ವಿಧೇಯರಾಗಿ ಆತನ ಕೆಲಸಕ್ಕೆ ಸಹಾಯ ಮಾಡುವ ಒಂದು ನಿರ್ದಿಷ್ಟ ಗುಂಪಿಗೆ ಮಾತ್ರ ಈ ಪದ ಬಳಸಲಾಗಿದೆ. ಈ ಸಹೋದರರು ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಅನ್ನೋದಕ್ಕೂ ಒಂದು ಕಾರಣ ಇದೆ. ಅವರು ಕುಮಾರನ ಸೇವೆ ಮಾಡ್ತಿರೋದ್ರಿಂದ ಶೈತಾನನ ಟಾರ್ಗೆಟ್ ಆಗ್ತಾರೆ. ಅದರ ಪರಿಣಾಮವಾಗಿಯೇ ಅವರಿಗೆ ಹಸಿವು, ಬಾಯಾರಿಕೆ, ಜೈಲುವಾಸ ಈ ಥರದ ಸಂಕಷ್ಟಗಳು ಬರ್ತವೆ. ಹಾಗಾದ್ರೆ ನಿಜವಾದ ಸತ್ಕಾರ್ಯ ಮತ್ತು ಸುಳ್ಳು ಸತ್ಕಾರ್ಯ ಅಂತ ಇದೆಯಾ? ಹೌದು. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಎಲ್ಲಾ ಒಳ್ಳೆಯ ಕೆಲಸಗಳು ಒಂದೇ ರೀತಿ ಇರಲ್ಲ. ಅದರ ಹಿಂದಿನ ಉದ್ದೇಶ ಅಂದ್ರೆ ಮೋಟಿವೇಶನ್ ತುಂಬಾ ಮುಖ್ಯ. ನೋಡಿ, ನಿಜವಾದ ಸಹಾಯಕ್ಕೂ ಸುಳ್ಳು ಸಹಾಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿಜವಾದ ಸಹಾಯದ ಹಿಂದಿರೋ ಪ್ರೇರಣೆ ಕುಮಾರನಿಗೆ ವಿಧೇಯರಾಗಿರೋದು. ಅದರ ಗುರಿ ಜನರನ್ನು ಆತನ ಹತ್ರಕ್ಕೆ ಕರ್ಕೊಂಡು ಹೋಗೋದು. ಆದ್ರೆ ಸ್ವಾರ್ಥದಿಂದ ಮಾಡೋ ಸಹಾಯ ಇದೆಯಲ್ಲ, ಅದಕ್ಕೂ ಕುಮಾರನಿಗೂ ಯಾವುದೇ ಸಂಬಂಧ ಇರಲ್ಲ. ಹಾಗಾಗಿ ಕೊನೆಗೆ ಅದು ಅರ್ಥಹೀನವಾಗ್ಬಿಡುತ್ತೆ. ಇಲ್ಲಿ ನೋಡಿ, ಈ ಮಾತು ಇದ್ನೇ ಹೇಳುತ್ತೆ. ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ತ್ಯಾಗ ಮಾಡಿದ್ರೂ ಸರಿ, ಅದು ಕುಮಾರನಿಗಾಗಿ ಮಾಡಿದ್ದಲ್ಲ ಅಂದ್ರೆ ಆ ತ್ಯಾಗಕ್ಕೆ ಬೆಲೆಯೇ ಇರೋದಿಲ್ಲ, ಅದು ಅರ್ಥಹೀನ. ಕೇಳೋಕೆ ಇದು ಸ್ವಲ್ಪ ಕಠಿಣ ಅನಿಸ್ಬಹುದು, ಆದ್ರೆ ಮೂಲ ಗ್ರಂಥ ಹೇಳೋದು ಇದನ್ನೇ. ಒಂದು ಕೆಲ್ಸಕ್ಕೆ ಬೆಲೆ ಬರೋದು ಅದರ ಉದ್ದೇಶದಿಂದ ಮತ್ತು ಕುಮಾರನಿಗೆ ತೋರಿಸೋ ವಿಧೇಯತೆಯಿಂದ ಮಾತ್ರ. ಆತನ ಇಚ್ಛೆಗೆ ವಿರುದ್ಧವಾಗಿ ಮಾಡೋ ಯಾವುದೇ ಒಳ್ಳೆ ಕೆಲ್ಸ, ನಿಷ್ಠೆ ಅಥವಾ ತ್ಯಾಗವನ್ನ ಕೆಟ್ಟ ಕೆಲ್ಸ ಅಂತಾನೆ ಪರಿಗಣಿಸಲಾಗುತ್ತೆ. ಹಾಗಿದ್ರೆ ಮೋಕ್ಷಕ್ಕೆ ಇರೋ ಒಂದೇ ಒಂದು ಕಂಡೀಷನ್ ಏನು? ಅಂತಿಮವಾಗಿ ಎಲ್ಲದರ ಸಾರಾಂಶ ಏನು? ನೋಡಿ, ಅಂತಿಮ ಮಾನದಂಡ ತುಂಬಾ ಸ್ಪಷ್ಟವಾಗಿದೆ. ಬದುಕುಳಿಬೇಕಾ? ಹಾಗಿದ್ರೆ ಕುಮಾರನಿಗೆ ಸಂಪೂರ್ಣವಾಗಿ ವಿಧೇಯರಾಗಿರ್ಬೇಕು. ಇದೊಂದೇ ಷರತ್ತು. ಯಾರು ಇದನ್ನ ಪಾಲಿಸ್ತಾರೋ ಅವರು ಬದುಕೊಳ್ತಾರೆ, ಯಾರು ಧಿಕ್ಕರಿಸ್ತಾರೋ ಅವರು ನಾಶವಾಗ್ತಾರೆ. ಕೊನೆಗೆ ಎಲ್ಲವೂ ಬಂದು ನಿಲ್ಲೋದು ಇಲ್ಲೇ. 2 ದಾರಿಗಳು, 2 ತರಹದ ನಡವಳಿಕೆ ಮತ್ತು 2 ಬೇರೆ ಬೇರೆ ಅಂತ್ಯಗಳು. ಕುಮಾರನನ್ನ ಗೌರವಿಸಿ ಆತನ ಸಹೋದರರಿಗೆ ಸಹಾಯ ಮಾಡೋ ನೀತಿವಂತರಿಗೆ ನಿತ್ಯ ಜೀವ ಸಿಗುತ್ತೆ.
ಆದ್ರೆ ಕುಮಾರನನ್ನ ಧಿಕ್ಕರಿಸಿ ಆತನ ಸಹೋದರರನ್ನ ಕಡೆಗಣಿಸೋರಿಗೆ ಕಾದಿರೋದು ನಿತ್ಯ ದಂಡನೆ. ಹಾಗಾಗಿ ಇದೆಲ್ಲ ಕೇಳಿದ್ಮೇಲೆ ನಮ್ಮನ್ನ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕು. ನಾವು ಮಾಡೋ ಒಳ್ಳೆ ಕೆಲ್ಸಗಳು, ನಮ್ಮ ದಯೆ, ನಮ್ಮ ತ್ಯಾಗ ಇದೆಲ್ಲ ನಿಜವಾಗ್ಲೂ ಯಾರಿಗೋಸ್ಕರ? ಈ ಒಂದು ಪ್ರಶ್ನೆಯ ಉತ್ತರವೇ ಬಹುಶಃ ನಮ್ಮ ಭವಿಷ್ಯವನ್ನೇ ನಿರ್ಧರಿಸಬಹುದು.